ಸೊ ಇವತ್ತಿನ ಒಂದು ರೆಸಿಪಿನಲ್ಲಿ ನಾವು ಪ್ರತಿದಿನ ಕೆನೆನ ಸ್ಟೋರ್ ಮಾಡಿಟ್ಟು ಅದರಿಂದ ಬೆಣ್ಣೆ ತೆಗೆಯೋದು ಹೇಗೆ ಅಂತ ನೋಡೋಣ. ಹಾಗೆ ಆ ಬೆಣ್ಣೆ ತೆಗೆದು ಉಳಿದಿರ್ತಕ್ಕಂಥ ಹಾಲೇನಿರುತ್ತಲ್ಲ ಅದರಿಂದ ಪನ್ನೀರ್ ಮಾಡೋದು ಹೇಗೆ ಅಂತ ಇವತ್ತು ನಾನು ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಮೊದಲು ನಾವು ಪ್ರತಿದಿನ ಈ ಥರ ಕೆನೆನ ಸ್ಟೋರ್ ಮಾಡಿಡಬೇಕು. ಇಲ್ಲಿ ಒಂದು ಕಂಡೀಷನ್ ಏನಂದರೆ, ಕೆನೆನ ಸ್ಟೋರ್ ಮಾಡ್ತಿರಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮೊಸರನ್ನ ಆ್ಯಡ್ ಮಾಡಬಾರ್ದು. ಸೊ ನೀವು ಏನಾದರೂ ಮೊಸರನ್ನ ಅದಕ್ಕೆ ಆ್ಯಡ್ ಮಾಡಿದ್ರೆ ನಮ್ಗೆ ಆಮೇಲಿಂದ ಪನ್ನೀರ್ ಮಾಡೋಕ್ಕಾಗಲ್ಲ. ಸೊ ಬೆಣ್ಣೆ ಎಲ್ಲ ತೆಗಿಬೇಕಾದ್ರೆ ನಾವೇನು ಮಾಡ್ತೀವಿ, ಯೂಶ್ವಲಿ ಅದು ಕಹಿ ಆಗುತ್ತೆ ಅಂತ ಮೊಸರು ಹಾಕ್ತೀವಿ. ಸೊ ನೀವು ಮೊಸರು ಹಾಕಬೇಡಿ, ಯಾವುದೇ ಕಾರಣಕ್ಕೂ ಮೊಸರನ್ನ ಹಾಕಬೇಡಿ. ಹಾಕ್ದಿರ ಹಾಗೆ 1 ವೀಕ್ವರೆಗೂ ಸ್ಟೋರ್ ಮಾಡಿ ಕೆನೆನ ಇಟ್ಬಿಟ್ಟು ಆವಾಗ ಈ ಥರ ಮಾಡಿ ನೋಡಿ. ಓಕೆ, ನಾನು ತುಂಬ ಸತಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಏನು ಮಾಡೋದು, ಆ ಉಳಿದಿರೋ ಮಜ್ಜಿಗೆ ಮಾಡೋದು, ಇಲ್ಲ ಪಳದೆ ಮಾಡೋದು, ಇಲ್ಲ ಎಲ್ಲನೂ ಬೇಡ ಅಂದರೆ ಲಾಸ್ಟಲ್ಲಿ ಗಿಡಗಳಿಗೆ ಹಾಕ್ಬಿಡೋದು, ಆ ಥರ ಮಾಡ್ತಾಯಿದ್ದೆ. ಸೊ ಇದನ್ನು ಈ ಸತಿ ನಾನು ತುಂಬ ಸತಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಇದನ್ನು ಮಾಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತೀನಿ. ಇದನ್ನು ಫುಲ್ ಕೋಲ್ಡ್ ವಾಟರ್ನೇ ತೊಗೊಬೇಕು. ಸೊ ಇದನ್ನು ನಾವು ಏನು ಮಾಡಬೇಕಂದ್ರೆ ಪಲ್ಸಲ್ಲಿ ಇಟ್ಕೊಬೇಕು. ಈ 1 2 3 ನಂಬರ್ ಇರುತ್ತಲ್ಲ ಆ ಕಡೆ ಇಟ್ಕೊಬಾರ್ದು. ಈ ಪಲ್ಸ್ ಇರುತ್ತಲ್ಲ ಅಲ್ಲಿ ಇಟ್ಕೊಂಡು ಮೊದಲು 5 ಮಿನಿಟ್ಸ್ ಮಾತ್ರ ಮಾಡ್ಕೊಬೇಕು. ನೀರನ್ನ ಸ್ವಲ್ಪನೇ ಆ್ಯಡ್ ಮಾಡಿಬಿಟ್ಟು 5 ಮಿನಿಟ್ಸ್ ಮಾತ್ರ ಈ ಥರ ಮಾಡಬೇಕು. ಸೊ 5 ಮಿನಿಟ್ಸ್ ಆದಮೇಲೆ ಅದನ್ನು ನಾವು ಸ್ಟಾಪ್ ಮಾಡಬೇಕು. ಓಕೆ, ಜಾರ್ ಕೂಡ ತುಂಬ ಬಿಸಿ ಆಗಬಾರ್ದು. ತುಂಬ ಬಿಸಿ ಆದರೆ ಬೆಣ್ಣೆ ಬರಲ್ಲ. ಹಾಗಾಗಿ ಪಲ್ಸ್ಗೆ ಇಟ್ಕೊಂಡು ತೆಗಿಬೇಕು. 5 ಮಿನಿಟ್ಸ್ ಆದಮೇಲೆ ಇವಾಗ ಕೋಲ್ಡ್ ವಾಟರ್ ಏನಿರುತ್ತಲ್ಲ ಆ ಫುಲ್ ಕೋಲ್ಡ್ ವಾಟರ್ನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. ನೀವು ಸ್ವಲ್ಪ ವಾರ್ಮ್ ಆಗಿರೋ ವಾಟರ್ ತೊಗೊಂಡ್ರು ಕೂಡ ಬೆಣ್ಣೆ ಬರಲ್ಲ. ತುಂಬ ಕೋಲ್ಡ್ ಆಗಿರ್ಬೇಕು ನೀರು, ಆವಾಗಲೇ ನಮಗೆ ಬೆಣ್ಣೆ ಅನ್ನೋದು ಬರೋದು. ಎಷ್ಟು ಕೋಲ್ಡ್ ನೀರನ್ನ ನೀವು ಆ್ಯಡ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬೆಣ್ಣೆ ಗಟ್ಟಿಯಾಗಿ ನಮಗೆ ಬರುತ್ತೆ. ಸೊ ಇದನ್ನು ಕೋಲ್ಡ್ ವಾಟರ್ನ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರು ಪರವಾಗಿಲ್ಲ, ನೀರು ಹಾಕ್ಕೊಳ್ಳಿ, ಯಾಕಂದರೆ ಅದು ತುಂಬ ಗಟ್ಟಿ ಕೆನೆ ಇರುತ್ತೆ. ಸೊ ಹಾಗಾಗಿ ಬಟ್ ನೀವು ನೆನ್ಪಿಟ್ಕೊಬೇಕು, ನಾವು ಪ್ರತಿದಿನ ಕೆನೆ ತೆಗೆಯುವಾಗ ಯಾವುದೇ ಕಾರಣಕ್ಕೂ ಮೊಸರನ್ನ ಆ್ಯಡ್ ಮಾಡಬಾರ್ದು. ಮೊಸರು ಆ್ಯಡ್ ಮಾಡಿದ್ರೆ ಅದು ಮಜ್ಜಿಗೆ ಆಗುತ್ತೆ, ಪನ್ನೀರ್ ಅದರಿಂದ ಮಾಡೋಕ್ಕಾಗಲ್ಲ. ಇವಾಗ ನೋಡಿ, ಮತ್ತೆ ಪಲ್ಸಲ್ಲಿ ನಾವು ಒಂದು 15 ನಿಮಿಷನಾದರೂ ನಮಗಿದು ಬೇಕೇ ಬೇಕು. ಈ ಬೆಣ್ಣೆ ತೆಗೆಯೋ ಪ್ರೊಸೆಸ್ಗೆ ಒಂದು 15 ನಿಮಿಷ ನಾವು ಈಗ ಪಲ್ಸಲ್ಲಿ ಇಡೋದು ತೆಗೆಯೋದು ಈ ಥರ ಮಾಡ್ತಾ ಇರಬೇಕು. ಮತ್ತೆ ತೆಗೆದು ನೋಡಿದ್ಮೇಲೆ ನೋಡಿ ಇವಾಗ ಈ ಥರ ಆಗಿದೆ. ಮತ್ತೆ ಒಂದು 5 ಮಿನಿಟ್ಸ್ ಬಿಡೋದು, ಸ್ಟಾಪ್ ಮಾಡೋದು, ಮತ್ತು ಪಲ್ಸ್ಗೆ ಹಾಕೋದು, ಈ ಥರ ಒಂದು 15 ಮಿನಿಟ್ಸ್ ಬೇಕು. ಸ್ವಲ್ಪ ಪೇಷನ್ಸ್ ಇದ್ದರೆ ಚೆನ್ನಾಗಿ ನಾವು ಬೆಣ್ಣೆನ ತೆಗಿಬೋದು. ಸೊ ಈ ಥರ ನಾವು ಪಲ್ಸ್ಗೆ ಹಾಕಿ ಅಂದರೆ ಕಂಟಿನ್ಯೂಸ್ ಜಾರ್ ಹೀಟಾದರೆ ಬೆಣ್ಣೆ ಬರಲ್ಲ. ಹಾಗಾಗಿ 5 ಮಿನಿಟ್ಸ್ ಸ್ಟಾಪ್ ಮಾಡಬೇಕು, ಮತ್ತು 5 ಮಿನಿಟ್ಸ್ ಹಾಕಬೇಕು. ಸೊ ಇವಾಗ ನೋಡೋಣ. ನೋಡಿ, ಬೆಣ್ಣೆ ಬಂದಿದೆ, ರೆಡಿಯಾಗಿದೆ. ಸೊ ಕೈ ಕೂಡ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಈ ಬೆಣ್ಣೆನ ನಾವು ಇವಾಗ ತಗೊಳ್ಳೋಣ. ಒಂದು ಪಾತ್ರೆಯಲ್ಲಿ ನಾನು ಈ ಬೆಣ್ಣೆನ ತಗೊಂಡ್ಬಿಡ್ತೇನೆ. ಸೊ ನೋಡಿ ಈ ಥರ ಇದೆ. ಸ್ವಲ್ಪ ಮಜ್ಜಿಗೆ ಅದೇ ಹಾಲು ಥರ ಕೈಂಡ್ ಉಳಿದಿರುತ್ತಲ್ಲ ಅದನ್ನೆಲ್ಲ ನಾವು ಸ್ವಲ್ಪ ಹಿಂಡಿ ತಗೋಬೇಕಾಗತ್ತೆ. ನೋಡಿ ಇವಾಗ ನನಗೆ ಒಂದು ವಾರದಲ್ಲಿ ನಾನು ಸ್ಟೋರ್ ಮಾಡಿಟ್ಟಿರೋದ್ರಿಂದ ನನಗೇನಂದರೂ ಮಿನಿಮಮ್ ಒಂದು ಅರ್ಧ kg ಬೆಣ್ಣೆ ಬರುತ್ತೆ. ಪ್ರತಿ ವಾರವೂ ನನಗೆ ಇಷ್ಟು ಬೆಣ್ಣೆ ಬರುತ್ತೆ. ಓಕೆನಾ? ನೀವು ಹೀಗೆ ಮಾಡಿ ನೋಡಿ, ಮೊಸರನ್ನ ಆ್ಯಡ್ ಮಾಡ್ದಿರ ಮಾಡಿ ನೋಡಿ. ಸೊ ಬಂದಿರತಕ್ಕಂಥ ಎಲ್ಲ ಬೆಣ್ಣೆನೂ ಈ ಥರ ನಾನು ಸಪ್ರೇಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಓಕೆನಾ? ಈ ಥರ ಬೆಣ್ಣೆ ಬರುತ್ತೆ. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಜಿಂಜರ್ ಗಾರ್ಲಿಕ್ ಬ್ರೆಡ್ ಅದನ್ನು ಬಟರ್ ಥರ ಮಾಡ್ಕೊಳ್ಳಿ, ಇಲ್ಲ ಹಾಗೆ ಕಾಯಿಸ್ಬಿಟ್ಟು ತುಪ್ಪನಾದರೂ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಇಂಪಾರ್ಟೆಂಟ್ ಸ್ಟೆಪ್ ನಮಗೆ. ಇಲ್ಲಿ ಉಳಿದಿರ್ತಕ್ಕಂಥ ಹಾಲು ಏನಿದೆ ನೋಡಿ, ಅದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ನಾನು ಮಜ್ಜಿಗೆ ಸಾರು ತಿಂದು ಬೇಜಾರಾಗಿಬಿಡುತ್ತೆ. ಇವಾಗ ಕೋಲ್ಡಲ್ಲ, ಎಲ್ಲರೂ ಆ ಸಾರು ಮಾಡಿದ್ರೇ ತಿನ್ನಲ್ಲ, ಹಂಗೆ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಈ ಮಜ್ಜಿಗೆ ಬೇಸಿಗೆಯಲ್ಲಿ ಓಕೆ, ಬೇಸಿಗೆ ಇಲ್ದಿರುವಾಗ ಚಳಿಗಾಲದಲ್ಲೆಲ್ಲ ಅದು ಇಷ್ಟ ಆಗಲ್ವಲ್ಲ. ಸೊ ಹಾಗಾಗಿ ಈ ಒಂದು ಹಾಲು ಏನಿರುತ್ತಲ್ಲ ಅದಕ್ಕೆ ಎಕ್ಸ್ಟ್ರಾ ಮನೇಲಿರೋ ಹಾಲನ್ನು ಕೂಡ ನಾನು ಅರ್ಧ ಲೀಟ್ರ್ ಎಕ್ಸ್ಟ್ರಾ ಹಾಲನ್ನ ನಾನು ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಸ್ವಲ್ಪ ಹೈ ಫ್ಲೇಮಲ್ಲಿ ಇದನ್ನು ಕಾಯಕ್ಕೆ ಇಟ್ಕೊಬೇಕು. ಹೈ ಫ್ಲೇಮಲ್ಲಿ ಅದು ಚೆನ್ನಾಗಿ ಕಾಯಬೇಕು. ಇನ್ನೇನು ಹಾಲು ಉಕ್ಕುತ್ತೆ ಅನ್ನೋದು ಬರುತ್ತಲ್ಲ ಅಲ್ಲಿವರೆಗೂ ಕಾಯಿಸ್ಬೇಕು. ಇಲ್ಲಿ ನೋಡಿ, ನಾನು 1 ಮತ್ತು ಅರ್ಧ ನಿಂಬೆಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಹಾಲು ಫುಲ್ ಉಕ್ಕಕ್ಕೆ ಬಂದಿದೆ ನಮಗೆ. ಇವಾಗ ಸಿಮ್ಮಲ್ಲಿ ಇಟ್ಕೊಬೇಕು. ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಆ ನಿಂಬೆಹಣ್ಣು ಕಟ್ ಮಾಡಿರ್ತೀವಲ್ಲ ಅದನ್ನೆಲ್ಲ ನಾವು ಸ್ಕ್ವೀಸ್ ಮಾಡಬೇಕು, ಹಿಂಡ್ಕೊಬೇಕು ಇಲ್ಲಿ ಚೆನ್ನಾಗಿ ಹಾಲಿಗೆ. ಸೊ ಹೀಗೆ ಉಕ್ಕಕ್ಕೆ ಬರಬೇಕು. ಆ ಕಂಡೀಷನಲ್ಲೇ ನಾವು ನಿಂಬೆಹಣ್ಣು ಹಾಕಬೇಕು. ನಿಂಬೆಹಣ್ಣು ಇಲ್ಲಾಂದರೆ ನೀವು 2 ಸ್ಪೂನ್ ವಿನಿಗರ್ ಹಾಕ್ಕೊಳ್ಳಿ. ಓಕೆ, ಅದು ಪ್ಲೇನ್ ವಿನಿಗರ್ ಹಾಕ್ಕೊಳ್ಳಿ, ಆ್ಯಪಲ್ ವಿನಿಗರ್ ಅದೆಲ್ಲ ಬೇಡ. ಅದು ಹಾಕಿದ್ರೆ ತುಂಬ ಹುಳಿ ಆಗಿಬಿಡುತ್ತೆ ಪನ್ನೀರು. ಸೊ ಈ ಥರ ನಾವು 1 ಸ್ಪೂನ್ ಇಟ್ಕೊಂಡು, ಯಾಕಂದರೆ ಬಿಸಿ ಆಗಿರುತ್ತೆ ತುಂಬ, ಸ್ಪೂನ್ ಇಟ್ಕೊಂಡು ಅದನ್ನು ಹೀಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಹಾಲೆಲ್ಲ ಉಕ್ಕೋಗ್ಬಿಡುತ್ತೆ.
ಉಕ್ಕಿ ಚೆಲ್ಲೋ ಥರ ಆಗುತ್ತೆ, ಮತ್ತು ಎಕ್ಸ್ಟ್ರಾ ಕೆಲಸ ಅದು. ಸೊ ಈ ಥರ ಮಾಡಿದಾಗ ನಿಮಗೆ ಈಸಿ ಆಗುತ್ತೆ. ಹೀಗೆ ಮಾಡಿ ಅದು ಇನ್ನೇನು ಉಕ್ಕುತ್ತೆ ಅನ್ನೋ ಟೈಮಲ್ಲಿ ನಿಂಬೆಹಣ್ಣು ಅದು ಹಾಲು ಒಡೆಯೋವರೆಗೂ ನೀವು ಅದನ್ನು ಕೈಯಾಡಿಸ್ತಾ ಇರಬೇಕು. ಆವಾಗ ನಿಂಬೆಹಣ್ಣು ಹಾಕಿ, ನಿಂಬೆಹಣ್ಣು ಹಾಕಿದ್ಮೇಲೆ ನಿಮಗೆ ಅದು ಗೊತ್ತಾಗುತ್ತೆ ಒಡಿತಾ ಇರೋದು, ಅದರದ್ದು ಒಂದು ಹಾಲ್ದು ಒಂದು ಫಾರ್ಮ್ ಇರುತ್ತಲ್ಲ, ಒಡೆದಿದೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಸಪ್ರೇಟ್ ಆಗುತ್ತೆ. ಸೊ ಪನ್ನೀರ್ ಸಪ್ರೇಟು, ನೀರು ಸಪ್ರೇಟು, ಈ ಥರ ಸಪ್ರೇಟ್ ಆಗುತ್ತೆ. ಸೊ ಆವಾಗ ಅದು ಕನ್ಫರ್ಮ್ ಆಗುತ್ತೆ. ನೋಡಿ ಈ ಥರ ಹೀಗೆ ಸಪ್ರೇಟ್ ಆಗಬೇಕು. ಓಕೆ, ಹೀಗೆ ಸಪ್ರೇಟ್ ಆದಮೇಲೆ ನಾವು ಇನ್ನೊಂದು 2 ನಿಮಿಷ ಅದನ್ನು ಹಾಗೆ ಇಟ್ಕೊಬೇಕು. ಇಮಿಡಿಯೇಟಾಗಿ ಫ್ಲೇಮ್ನ ಆಫ್ ಮಾಡಬಾರ್ದು. 1-2 ನಿಮಿಷ ಹಾಗೆ ಬಿಸಿಯಲ್ಲಿ ಅದನ್ನು ನೋಡ್ಕೊಬೇಕು. ಈ ಥರ ಆದಮೇಲೆ ಇವಾಗ ನೋಡಿ ಕಂಪ್ಲೀಟಾಗಿ ಸಪ್ರೇಟ್ ಆಗೋಗಿದೆ. ಸೊ ಇಷ್ಟಾದಮೇಲೆ ನಾವು ಏನು ಮಾಡಬೇಕು, ಫ್ಲೇಮ್ನ ಆಫ್ ಮಾಡ್ಕೊಬೇಕು. ಇಷ್ಟೊತ್ತು ಸಿಮ್ಮಲ್ಲಿ ಇಟ್ಕೊಂಡಿರ್ತೀವಲ್ಲ, ಇಷ್ಟಾದಮೇಲೆ ಸಾಕು ನಮಗೆ. ಸೊ ಹಿಂಗೆ ತೆಗೆಸ್ಬಿಟ್ಟು ಇದನ್ನು ಇವಾಗ ಆಫ್ ಮಾಡ್ಕೊಂಬಿಡೋಣ. ಸೊ ನೀವೆಲ್ಲ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇವಾಗ ಇಲ್ಲೊಂದು ನಾನು ಬಟ್ಟೆ ಇಟ್ಕೊಂಡಿದ್ದೀನಿ, ಪನ್ನೀರ್ ಮೇಕರ್ ಕೂಡ ಇದೆ, ಅದರಲ್ಲಿ ಇಷ್ಟು ಸಾಕಾಗಲ್ಲ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನಾನು ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಇದು ಒಂದು ಅರ್ಧ kg ಹತ್ರ ಪನ್ನೀರ್ ಇವಾಗ ನನಗಾಗುತ್ತೆ. ಸೊ ಹಾಗಾಗಿ ಒಂದು ಬಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ, ಒಂದು ಬಟ್ಟೆಯಲ್ಲಿ ಅದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ, ನೀರು ಸಪ್ರೇಟು ಪನ್ನೀರ್ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಬಟ್ಟೆಯಲ್ಲಿ ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದನ್ನು ಚೆನ್ನಾಗಿ ಹಿಂಡ್ಬಿಡ್ಬೋದು, ಆ ನೀರು ಕ್ಲೀನಾಗಿ ಹೊರಟೋಗುತ್ತೆ. ಸೊ ಪನ್ನೀರ್ ಮೇಕಲ್ಲಾದರೆ ಕೆಳಗಡೆ ನೀರಾಗಿ ಸ್ವಲ್ಪ ಉಳಿಯುತ್ತೆ. ಸೊ ಅದಕ್ಕಾಗಿ ಈ ಬಟ್ಟೆಯಲ್ಲೇ ನಾನು ಯೂಸ್ ಮಾಡ್ತೀನಿ. ಬಟ್ಟೆಯಲ್ಲಿ ಎಲ್ಲ ಅದನ್ನು ಏನು ಬಂದಿದೆ ಅಲ್ಲ ಅದನ್ನೆಲ್ಲ ಈ ಥರ ಹಾಕ್ಕೊಂಡ್ಬಿಟ್ಟು ಆ ನೀರನ್ನು ಚೆನ್ನಾಗಿ ಹಿಂಡ್ಬಿಟ್ಟು ತೆಗೆದುಬಿಟ್ಟು, ಆಮೇಲೆ ಇದಕ್ಕೆ ಒಂದು ಪನ್ನೀರ್ ಹಾಕಿಲ್ಲ ಅಂದ್ರೆ ಒಂದು 3 hours ಆದರೂ ನಮಗೆ ಬೇಕಾಗುತ್ತೆ. ಒಂದು 3 hours ಗಂಟ ಅದನ್ನು ಹಾಗೆ ಬಿಟ್ಟುಬಿಡಬೇಕು. ಅದನ್ನು ಬಿಸಿ ಇರುವಾಗಲೇ ಮಾಡಬೇಕು ನಾವು. ಸೊ ಆರಿದ್ಮೇಲೆ ಮಾಡ್ತೀವಿ ಅಂದರೆ ಅದು ಆಗಲ್ಲ. ಸೊ ಬಿಸಿ ಇರುವಾಗಲೇ ಈ ಥರ ಹೀಗೆ ಸಪ್ರೇಟಾಗಿ ತಗೊಂಡ್ಬಿಟ್ಟು ನಾವು ಯಾವ ಶೇಪ್ ಬೇಕಿಗೆ, ಒಂದು ಸ್ಕ್ವೇರ್ ಶೇಪ್ ಆದರೆ ಬಾಕ್ಸಲ್ಲಿ ಹಾಕ್ಕೊಳ್ಳಿ, ಇಲ್ಲ ನಿಮ್ಮ ಶೇಪ್ ಆಮೇಲೆ ನೀವು ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊತೀರಂದರೆ ಈ ಥರ ಯಾವ್ದಾರ ಒಂದು ತಟ್ಟೆಯಲ್ಲೋ ಯಾವುದ್ರಲ್ಲೂ ಇಟ್ಕೊಂಡ್ಬಿಟ್ಟು ನೀರೆಲ್ಲ ಹೀಗೆ ಚೆನ್ನಾಗಿ ಹಿಂಡ್ಕೊಂಬಿಡಿ. ಸೊ ಯಾವಾಗಲೂ ನೀವು ಮಜ್ಜಿಗೆ ಪಳದೆ ಈ ಥರ ಮಜ್ಜಿಗೆ ಸಾರು ಮಾಡ್ತಾಯಿದ್ರೆ ಇದೊಂದು ಸತಿ ಡಿಫ್ರೆಂಟಾಗಿ ನೋಡಿ. ಪನ್ನೀರನ್ನ ಕೂಡ ನಾವು ಹೊರಗಡೆಯಿಂದ ತರುವಷ್ಟಿರಲ್ಲ, ಮನೆಯಲ್ಲೇ ಪನ್ನೀರು ಆಗುತ್ತೆ, ಬೆಣ್ಣೆನೂ ಸಿಗುತ್ತೆ, ತುಪ್ಪನೂ ಸಿಗುತ್ತೆ. ಸೊ ನಮ್ಗೆ ಅನಿಸುತ್ತಲ್ಲ ಈ ಮಜ್ಜಿಗೆ ಎಲ್ಲ ಮಾಡ್ಬಿಟ್ಟು ಯಾಕೆ ನಾವು ವೇಸ್ಟ್ ಮಾಡಬೇಕು ಅಂತ. ಸೊ ಆ ವೇಸ್ಟ್ ಆಗೋ ಒಂದು ಯಾವುದೂ ನಮಗಿರಲ್ಲ. ಸೊ ಈ ಥರ ಎಲ್ಲ ನೀರನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಆದಮೇಲೆ ನಾವು ಇದ್ರ ಮೇಲೆ ಏನಾದರೂ ವೇಟ್ ಇಡಬೇಕು. ಸೊ ಪನ್ನೀರ್ಗೆ ಅಂದರೆ ಅದು ಮೇಕರ್ಗಾದರೆ ಅದರ ವೇಟ್ ಇರುತ್ತೆ, ನಾವೇನು ಎಕ್ಸ್ಟ್ರಾ ಇಡೋದು ಬೇಡ. ಸೊ ಇಲ್ಲಿ ನಾನು ಬಟ್ಟೆಲಿ ಮಾಡ್ತಿರೋದ್ರಿಂದ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ. ಪ್ಲೇಟ್ ಮುಚ್ಚಿ ಅದರ ಮೇಲೆ ಭಾರ ಬೇಕಲ್ಲ, ಸೊ ಗುಂಡು ಕಲ್ಲು ಹಾಗೆ ಜಜ್ಜೋದಿ ಕಲ್ಲಿರುತ್ತಲ್ಲ, ಸೊ ಅದನ್ನು ಇಟ್ಬಿಟ್ಟು ನಾನು ಇಲ್ಲಿ ಕ್ಲೀನಾಗಿ ಮುಚ್ಚಿಬಿಡ್ತೀನಿ. ಸೊ ಒಂದು 3 hours ನೀವು ಹೀಗೆ ಬಿಟ್ಬಿಡಿ, ಅದು ಚೆನ್ನಾಗಿ ಆವಾಗ ಪನ್ನೀರ್ ಆಗಿರುತ್ತೆ. ನೋಡಿ ಈ ಥರ. ಇಲ್ಲಾಂದರೆ ಸ್ವಲ್ಪ ದೊಡ್ಡ ಕುಕ್ಕರ್ ಇರುತ್ತಲ್ಲ ಅದನ್ನು ಇಟ್ಟರೂ ಕೂಡ ಅದು ಆಗುತ್ತೆ. ಸೊ ಇವಾಗ ನಾವು ಓಪನ್ ಮಾಡಿ ಇದನ್ನು 3 hours ಆದಮೇಲೆ ಬಂದು ನಾನು ಇದನ್ನು ನೋಡ್ತಾ ಇದ್ದೀನಿ. ಇವಾಗ ನೋಡೋಣ, ಇಷ್ಟು ಚೆನ್ನಾಗಿ ಪನ್ನೀರ್ ಅನ್ನೋದು ರೆಡಿ ಆಗಿದೆ. ಓಕೆನಾ? ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.